ಪಾಪ ಅವನು ಕೊಡ್ತಾನೆ ಮಾಡಿ ಪಾಪ ಮಾವಯ್ಯ. ಹಾ ಹಂಗಂತ ಸುಮ್ಮನೆ ಸೈಲೆಂಟ್ ಕ್ಯಾಮ್ರಾ ನೋಡಿ. ಏನ್ ಡಿಸೆನ್ಸಿ ಮಾವ, ಏನ್ ಡಿಸೆನ್ಸಿ. 15ಕ್ಕೆ ಮೀಟ್ ಆಗಿದ್ದು ಅವ್ರ ಬರ್ತಾರೆ ಕರೆಕ್ಟ್ 1 ತಿಂಗಳಿಗೆ ಬಂದಿದ್ದಾರೆ ವಾಪಸ್. ಆಗ ಟೆಂಪಲ್ ಹೋಗಕ್ ಬಂದಿದ್ದು. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನೆನ್ನೆ ಎಲ್ಲ ಹಬ್ಬ ಮುಗಿಸಿ ಇವತ್ತು ಮಮ್ಮಿ ಎಲ್ಲ ಫುಲ್ಲು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾವ್ರು. ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ತಾವ್ರು. ಒಂದು ಕಡೆಯಿಂದ ದೋಸೆ ಹಾಕೋರೆ, ದೋಸೆ ತಿನ್ನಬೇಕು, ಪಲ್ಯ ಮಾಡಿದ್ದಾರೆ. ಅದು ಇಲ್ಲ ನಮ್ಮ ಫೇವ್ರೇಟ್ ಮಾಡೋರು ಒಂದು ಹಾಕಿದ್ದಾನಮ್ಮ. ಪಲ್ಯ ಮಾಡಿದ್ದೀನಿ, ಅದು ಐತೆ. ಸಾಂಬಾರಿಗೆ ಕೊಬ್ಬರಿ ಹಾಕೊಟ್ಟಿದ್ದೀನಿ ತಗೊಳಪ್ಪ, ಹಾಕಿದ್ದೀನಿ. ಅದು ಚೆನ್ನಾಗಿರ್ತದೆ. ಆಯ್ತು. ಒಬ್ಬರು ಕೆಲಸ ಮಾಡ್ತಾರೆ. ಮೇಡಮ್ಗೆ ಇವತ್ತು ಡ್ಯೂಟಿ ಇದೆ, ಅದಕ್ಕೋಸ್ಕರ ಅವರು ಅಲ್ಲಿ ಕೆಲಸ ಮಾಡ್ತಾರೆ. ಸರಿ ಅಂತೀನಿ. ಅವ್ರು ನೆನ್ನೆ ಎಲ್ಲ ರಜೆ ಹೊಡೆದು ಇವತ್ತು ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾವ್ರೆ, ಡಿಸ್ಟರ್ಬ್ ಮಾಡಲ್ಲ ನಾನು ಅವ್ರನ್ನ, ಕೆಲಸ ಮಾಡೋರನ್ನ. ಇನ್ನೊಬ್ರು ಅಕ್ಕ ಬಂದು ನಂಗೆ ತಿಂಡಿ ಕಳಿಸಿದ್ರು. ಈಗ ನಮ್ಮಪ್ಪ ಎಲ್ಲ ಹೋಗಿ ಫಸ್ಟ್ನೇ ದೋಸೆನೇ ಕಿತ್ತೋಯ್ತು ಅನ್ಸುತ್ತೆ. ಅದು ನಿನ್ಗಲ್ಲ, ಅದು ಹಾಕಿರೋದು. ಮತ್ತೆ ಫಸ್ಟ್ ದೋಸೆ ನಾನು ಯಾರಿಗೂ ಕೊಡಲ್ಲ. ಫಸ್ಟ್ ದೋಸೆ ದೇವ್ರಿಗೆ ಅಂತಲ್ಲ, ಯಾರ ಬೇಕು ಗಿಕ್ಕ ಹಾಕ್ತೀನಿ. ಅಲ್ಲೇ ಹಾಕ್ಬಿಡಿ, ಆ ಕಿಟಕಿಲೇನೆ ಅದು ಬಂದ್ಮೇಲೆ ಹಾಕ್ತೀನಿ. ದೋಸೆ ಕೊಟ್ರಿ ಇದರಲ್ಲೇ. ಇದು ಒಬ್ಬಿಟ್ಟು ಸಾರಿಗೆ ಕೊಬ್ಬರಿ ಹಾಕ್ತಾರೆ, ಸಖತ್ತಾಗಿರ್ತಾರೆ ಟೇಸ್ಟು. ಇನ್ನೊಂದು ದೋಸೆನೂ ಬಂದ್ಬಿಡ್ತಲ್ಲ. ಇರಮ್ಮ ಸಾಕು, ಒಂದೇ ಸಾಕು. ಇನ್ನೊಂದು ತಿನ್ನು, ಏನಾಗಲ್ಲ. ದಪ್ಪ ಆಯ್ತಿದ್ದು. ಇದೇನು ಹಾಫ್ ಆಗೈತು. ನೋಡ್ತಾ ಗೈಸ್ ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ಹೊರಟೆ ಇದ್ದೀನಿ. ನಮ್ಮ ಅಕ್ಕ ತಿಂಡಿ ಕಳಿಸೋರೆ, ಸೊ ಅವ್ರನ್ನ ಕಳಿಸ್ಬೇಕು. ಟೈಮ್ ಆಗಿದೆ ಇವತ್ತು, ಹಾಲಿಲ್ಲ ಅವೇನು. ನಾನಿವಾಗ ಬಂದಿದ್ದೆ, ಲೇಟಾಗಿ ಬಂದು ಹುಡ್ಗ ಅಲ್ಲಿಂದ ಎದ್ರುಕೋಬೇಡ ಬಾರ, ಏನು ಮಾಡಲ್ಲ, ಅಷ್ಟೇ ಎಸ್ಕೇಪ್. ಅದು ಅವರು ತಿಂಡಿ ಕಳಿಸ್ತೀನಿ, ಅವ್ರಿಗೂ ಲೇಟ್ ಆಗೈತೆ. 11:30 ಇವಾಗ ಆಲ್ರೆಡಿ. ಊಟ ಮಾಡ್ದಲ್ಲೇ ಆಲೆ ಬಂದ್ಬಿಟ್ಟು ಕೂತಿದೆಯಲ್ಲ. ಇವನ್ ನೋಡಿ, ಇವನ್ನ ಆಲೆ ಇನ್ನು ಎಷ್ಟು ಟೈಮು? 12 ಗಂಟೆಗೆ ಆಲೆ ತಿನ್ಕೊಂಡ್ಬಂದವನೇ. ಇಷ್ಟು ಜಲ್ದಿ ಊಟ ಯಾವನ ಜಲ್ದಿ ತಿಂತಾನಲ್ಲ. ಮಟನ್ ಇತ್ತಾನೋ ತಿನ್ಕೊಂಬಂದ್ಬಿಟ್ಟವನೆ. ನಮ್ಮ ಬಾಸ್ ಆದ್ರೆ ನಮ್ಮ ಮನೆ ತಂದೇ ಇಲ್ಲ. ಡಿಫ್ರೆಂಟ್. ಇವನ್ ನಾಳೆ ತಿನ್ಬಿಟ್ಟು ಬಂದ. ಇದಾಕೋ ಲಂಗ ಹಾಕತ್ತಿದ್ಯಾ? ಗೈಸ್ ಇವತ್ತು ಅಂಗಡಿ ಕ್ಲೋಸ್ ಮಧ್ಯಾಹ್ನನೇ. ಇವನು ಅಂಗಡಿ ಮುಚ್ಚಿಬಿಟ್ಟು ಇಲ್ಲಿ ತಿರುಗ್ತಾವನೆ. ಇವನ್ಗೇನೋ ಕೆಲಸ ಇಲ್ಲ. ಇವನು ಅಂಗಡಿ ಮುಚ್ಚಿ ಫುಲ್ ಬಿಸ್ನೆಸ್. ನೆನ್ನೆಯಿಂದ ಫುಲ್ ಬಿಸ್ನೆಸ್ ಇವತ್ತು. ನಾವು ಅದಕ್ಕೆ ಬಿಸ್ನೆಸ್ ಇಲ್ಲ, ನಾವು ಕ್ಲೋಸು. ಬಿಸ್ಲಾಕಂಡು ಚೈಸ್ತೈತೆ. ಏನೋ ಅಂದೆ. ಎಲ್ಲ ಕೆಲಸ ಮಾಡಿ ನಮ್ಮಮ್ಮ ಅಡುಗೆ ಮಾಡ್ತಾವ್ರೆ. ಬೆಳಿಗ್ಗೆ ಏನು ಮಾಡ್ತಾನೆ ಅವರೇ. ಒಬ್ಬರು ಇಲ್ಲವರೆ ಕೆಲಸ ಮಾಡ್ತಾವ್ರೆ. ಒಬ್ಬರು ಹಾಲೆ ತಂದು ನಮ್ಮಪ್ಪ ಎಲ್ಲ ಖಾಲಿ ಮಾಡಿಬಿಟ್ಟವ್ರು. ನಮಗೇನಿಲ್ಲ ಇಲ್ಲಿ. ಗಾಡಿಗೆ ಪೆಟ್ರೋಲ್ ಇರಲ್ಲ, ಪೆಟ್ರೋಲ್ ಹಾಕೋರೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಹಣಿ ಯಾರಿದು ನೋಡಿ, ಯಾರೋ ನೀರು ಕಾಯಲೆಲ್ಲ ಮುಟ್ಟು ಗಲೀಜು ಮಾಡಾಕಿದೆ. ನೀನೇ ನೀರು ಕಾಯಲ್ಲಿ ಮುಟ್ಟಿ. ಹೌದಾ? ನೀನೇನೆ ಆಂಟಿ. ನಿನ್ ಗಾಡಿನ ನನ್ನ ತಮ್ಮ ತರಾನೇ. ನಾನು ಫೋನ್ ಚಾರ್ಜ್ ಹಾಕ್ತೀನಿ, ಚಾರ್ಜ್ ಇಲ್ಲ. 5% ಐತೆ. ಚಾರ್ಜ್ ಹಾಕಿದ್ರೆ ಸ್ವಲ್ಪ ಹೊತ್ತು ಸರಿ ಹೋಗುತ್ತಿಲ್ಲ, ಅಂದರೆ ಮ್ಯಾನೇಜ್ ಆಗಲ್ಲ. ಈಗ ಇವಾಗ 4 ಊಟ ಮಾಡ್ತಾವ್ರೆ ಎಲ್ಲ. ಇವಾಗ ಕೆಲಸ ಎಲ್ಲ ಮುಗಿಸಿ ಮುದ್ದೆ ಎಲ್ಲ ಮಾಡಾದ್ಮೇಲೆ ಊಟ ಬಡಿಸ್ತವ್ರೆ. ನಮ್ಮ ಅಕ್ಕ ಬೆಂಗಳೂರಿಂದ ಮುದ್ದೆ ಕಟ್ಟಕ್ಕೆ ಬಂದವ್ರೆ. ಇದೇ ಸಾಂಬಾರು ಬೆಂಗಳೂರಿಂದ. ಇದು ಮಾವಯ್ಯ ಬಂದು ಯಾಕೆ ಮಾವ ಬಂದು ನೋಡಿ. ಯಾವ್ದೋ ಮಿಠಾಯಿ ಡಬ್ಬ ಮದ್ವೆದು ಇವಾಗಲೇ ಸ್ವೀಟ್ ಕೊಡ್ತಾವ್ರೆ. ಮದಕಿ ನಮ್ಮ ಮಾಮ ಬೆಂಗಳೂರಿಂದ ಈಗ ಜಸ್ಟ್ ಬಂದ್ರು. ಅವ್ರು ಬರ್ಲಿ ಅಂತ ವೆಯ್ಟ್ ಮಾಡ್ತಿದ್ರಲ್ಲ. ಹಾಯ್ ಮಾಡಿ ಮಾಮ. ಹಾಯ್ ಗೈಸ್.
ಅಷ್ಟೇ. ಇನ್ ನಾಳೆ ನಾಡಿದ್ದು ಇಲ್ಲೇ ಇರ್ತೀನಿ. ನಾಳೆ ನಾಡಿದ್ದಿಲ್ಲ ಎಲ್ಲ ಒತ್ಕೊಂಡು ಹೋಯ್ತಾರೆ. ಶಟಲ್ ಬೇಡ ಕಡಕ್ಕೆ ಶಟಲ್ ಬ್ಯಾಟ್ ಆಡೋ ಅಕ್ಕ ಅವರು ನಾನು ಬರ್ತೀನಿ ಅದು ಬಟ್ ಬರ್ದಲ್ಲೇ ಹೊಳಿಕ್ ಹೋದ್ರು ಅವರು. ಇನ್ನೊಬ್ರು ಕರಿಬೇಕು. ಪಿಂಕೋ ಬರಲ್ಲ ನನಗೆ ಗೊತ್ತು. ನಮ್ಮ ಬಾಯ್ಸ್ಗೆ ಯಾರಿಗಾದ್ರೂ ಫೋನ್ ಮಾಡ್ತೀನಿ ಆಡೋಕ್ಕೆ, ಅವರೇ ಬರ್ತಾರೆ. ಬಿಸಿಲು ಇನ್ನೂ ಡೌನ್ ಆಗಿಲ್ಲ ಇವತ್ತು, ಇನ್ನೂ ಜಾಸ್ತಿ ಬಿಸಿಲು ಹಂಗಂಗೆ ಐತೆ ಫುಲ್ಲು. ಹಾಂ ಸರ್ ಹೇಳಿ. ಇವ್ರು ಬಂದವ್ರೆ, ಇವರೇ ಒಂದು ಹ್ಯಾಟ್ರಿಕ್ ಶಾರ್ಟ್ ತೋರಿಸ್ಕೊಟ್ಟು ಹೋಗೋರೆ. ಬಾಯ್ಸ್ ಇನ್ನೂವರೆಗೂ ನೆನ್ಪಿಟ್ಕೊಂಡವ್ರು ಅದನ್ನು ಶಾರ್ಟ್ನ. ಯಾವ ಥರ ಗೊತ್ತಾ, ಈ ಥರ ಇಲ್ಲೇ ಬರ್ತಾವ ನೀವು ಪಾರೋ. ಓಯ್ ಅಲ್ಲೇ ಕೈ ಬೀಸ್ತಾವನೆ. ಬಾಬಾ ಇಲ್ಲೊಬ್ಬ ಬರಬೇಕು, ಇವನು ಇನ್ನೂ ಬಂದಿಲ್ಲ. ಓಹೋ ಆಗೆಷ್ಟು ಬಿಸಿಲಿತ್ತು, ಇನ್ನೂ ಅಷ್ಟೇ ಬಿಸಿಲೈತೆ. ಚೆನ್ನಾಗೈತೆ ಒಂಥರ. ಎಲ್ಲರೂ ನೋಡಿದ್ದೀರ 4 ಜನ, ಈ ಕಡೆ 4 ಜನ, ನಮ್ಮ ಕಡೆ 4 ಜನ ಆಡೋದು ನೋಡಿದ್ದೀರ. ಇಲ್ಲಿ 4 ಜನ ಆಡ್ತಾವ್ರೆ, ಇಲ್ಲಿ 4 ಜನ, ಇಲ್ಲಿ 4 ಜನ, ಇಲ್ಲಿ 4 ಜನ ಆಡ್ತಾ ಇರೋದು. ಅದು ಹೊಡಿ 4 ಜನ ಆಡ್ತಾ ಇರೋ ಪಾಯಿಂಟ್ ಕಣಪ್ಪ. ಬೆಂಗಳೂರಿಂದ ಇಂಪಾರ್ಟೆಂಟ್ ಕಾಲ್ ಮುಗಿಸ್ಕೊಂಡು ಇಲ್ಲೇ ಡೈರೆಕ್ಟ್ ಇಲ್ದಿದ್ದಾರೆ. 4 ಜನ ಯಾವ ಶಟಲ್ ಪ್ಲೇಯರ್ಸ್ ಆಡೋ ಒರಿಜಿನಲ್ ಹೊಡಿಲಾ. ಆಯ್ತು ಆಡೋಣ. ಹೊಡಿ ಅದು ಬೋಡು. ನಾನು ಔಟು ಗೀಟು ಎಲ್ಲ ನೋಡಲ್ಲ ಬಿಡ್ಲ. ಗೈಸ್ ಇವಾಗ ಶಟಲ್ ಬ್ಯಾಟ್ ಎಲ್ಲ ಮುಗಿಸಿ ಬಂದು ಯಾರು ಲೈಟ್ ಹಾಕಿಲ್ಲ ಎಲ್ಲ ಈಚೆ ಕಡೆ ನೋಡ್ಕೊಂಡು ಕೂತವ್ರು ಶಟಲ್ ಬ್ಯಾಟ್ ಆಡ್ತಿದ್ದಿದ್ನ. ನಾನು ಇವಾಗ ಹಾಲು ತರಕ್ಕೆ ಟೈಮ್ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಕ್ಯಾನ್ ಇಲ್ಲಿ ಕ್ಯಾನ್ ಇದೆಲ್ಲ ಇದು ಕರಿಬೇಕು ಇವಾಗ. ಇಲ್ವಲ್ಲ. ಅಮ್ಮ 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 ಕ್ಯಾನು. ಹಾಂ ಓಕೆ ಎಲ್ಲ ಐತಂತ. ಇಲ್ಲಿಲ್ಲ, ಹಾಂ ಇಲ್ಲೇ ಐತೆ. ಸ್ವಲ್ಪ ಕಣ್ಣಲ್ಲಿ ಕೆಳಗಡೆ ಬಿಟ್ಟಿದ್ರೆ ಸಿಗೋದು. ಕೆಳಗಡೆ ಬಿಟ್ಕೊಂಡು ಹೋಯ್ತಿದ್ನಲ್ಲ ಅದಕ್ಕೆ ಸಿಗಲಿಲ್ಲ. ಮಖ ತೊಳಿಲೇ ಇಲ್ಲ ಇವತ್ತು. ಆಡ್ಬಿಟ್ಟು ಹಂಗೆ ಡೈರೆಕ್ಟ್ ಬಂದಿದ್ದೀನಿ. ಹೋಗ್ಬಿಟ್ಟು ತೊಗೊಂಬತ್ತೀನಿ. ಅದು ಇನ್ನೊಂದು ಗಾಡಿ ಇಲ್ಲ, ಈ ಗಾಡಿ ತಗೊಂಡು ಹೋಗಿ ತೊಗೊಂಬತ್ತೀನಿ. ನನ್ನ ಫ್ರೆಂಡು ಬರ್ತಾನೆ ಹಂಗೆ ತೊಗೊಂಡು. ಲೈಟೇ ಆಫ್ ಮಾಡಿಲ್ಲ ಕಿಚನ್ದು. ಎಲ್ಲಾದರೂ ಕೊಡೋ ಪ್ರೋಗ್ರಾಮ್ಸ್ ಹೋಗಿ ತೊಗೊಂಬತ್ತೀನಿ. ಮಾವ ಇನ್ನೂ ಆಡ್ತಾನೆ ಹೋಗಿ. ಲೇಟ್ ಮಾಡ್ಕೊಂಬಂದು ಮಲ್ವಾನಿ ಇಲ್ಲಿ ಫುಲ್ ಹುಷಾರಿಲ್ಲದೆ. ನಮ್ಮ ಅಕ್ಕ ಕರ್ಕೊಂಬಂದಿರತ್ತೆ ಬಂದವ್ರೆ. ಹೇಳಿ ಏನು ಸಮಾಚಾರ? ಟೀ ಕುಡಿತಿದ್ರಲ್ಲ ಇನ್ನೆಂತಕ್ಕೆ? ಇಲ್ಲ ಬೇಕು ಮಾಡಿ. ಕೋಲ್ಡ್ ಕಾಫಿ ಕುಡಿಕೆ ಮಾವ? ಪಾಪ ಅವನು ಕುಡ್ತಾನೆ ಮಾಡಿ ಪಾಪ ಮಾವ. ಹಾಂ ಸೈಲೆಂಟ್ ಕ್ಯಾಮ್ರಾ ನೋಡ್ರಿ. ಹಾಂ ಏನು ಡಿಸೆನ್ಸಿ ಮಾವ, ಏನು ಡಿಸೆನ್ಸಿ. 15ಕ್ಕೆ ಮೀಟ್ ಆಗಿದ್ದು, ಅವ್ರ ಬರ್ತ್ಡೇ ಟೈಮ್ ಕರೆಕ್ಟ್ 1 ತಿಂಗಳಿಗೆ ಬಂದಿದ್ದಾರೆ ವಾಪಸ್. ಆಗ ಟೆಂಪಲ್ ಹೋಗಕ್ಕೆ ಬಂದಿದ್ದು. ಈಗ ಹಬ್ಬಕ್ಕೆ ಬಂದಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯ್ತು. ಉರ್ಪು ಎಲ್ಲ ಆಗಿದೆ ಆಲ್ರೆಡಿ. ಈಗ ಜಸ್ಟ್ ಊಟ ಮುಗಿಸ್ಕೊಂಡು ಬಂದಿರೋದು. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ತುಂಬ ಲೇಟ್ ಆಗೋಯ್ತು ಇವತ್ತು.